ಅಮ್ಮ, ಮಕ್ಕಳ ದೃಷ್ಟಿಯಲ್ಲಿ ಅಪ್ಪ ಯಾವತ್ತಿದ್ರೂ ಕಾವಲ್ಕಾರನೇ. ಯಾಕಂದ್ರೆ ತನ್ನ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿರ್ತಾರೆ. ಜೊತೆ ಇರ್ಲಿಲ್ಲಮ್ಮ. ಆದ್ರೆ ಮಂಜು ಅಪ್ಪ ಕೆಲಸ ಮಾಡಲಿಲ್ಲ. ತನ್ನ ಕಷ್ಟನ ಯಾರಿಗೂ ಹೇಳ್ಕೊಳ್ಬಾರ್ದು ಅಂತ ಸ್ವಾಭಿಮಾನದಿಂದ ಆಟೋ ಓಡಿಸಿ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾನೆ. ಅದು ಸಾಲದು ಅಂತ ನೈಟ್ ವಾಚ್ಮ್ಯಾನ್ ಆಗು ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅಮ್ಮ, ಮಂಜು ಅಪ್ಪ ಯಾವ ರಾಜನಿಗೂ ಕಡಿಮೆ ಇಲ್ಲ. ಯಾಕೆ ಹೇಳಿ? ಅವರಲ್ಲಿರೋ ಆದರ್ಶಗಳು ಯಾವ ರಾಜನಿಗೂ ಕಡಿಮೆ ಇಲ್ಲ. ಹಾವಿಲ್ಲ, ನಮ್ ಬೀಗರು ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋದು ಬೇಕಾಗಿಲ್ಲ. ವಿಕ್ರಾಂತ್ ಹೇಳ್ದಾಗೆ ನಾವೇ ಒಂದು ಸೆಕ್ಯೂರಿಟಿ ಏಜೆನ್ಸಿನ ಓಪನ್ ಮಾಡ್ಕೊಡೋಣ. ಇದರಿಂದ ಅವ್ರಿಗೂ ನೆಮ್ಮದಿ, ನಮಗೂ ಗೌರವ ಸಿಗುತ್ತೆ. ಎಸ್ ಅಮ್ಮ, ಯು ರೈಟ್. ಅಪ್ಪ, ನಮ್ಮಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನಿಮ್ಗೆ ಅಪಮಾನ ಮಾಡಬೇಕು ಅಥವಾ ನಿಮ್ಮ ಕೆಲಸ ಕಿತ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನೀವು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಕನ್ಸನ್. ನೀವು ಸ್ವಾಭಿಮಾನದಿಂದ ದುಡಿಯೋದ್ರಲ್ಲಿ ಯಾವ ತಪ್ಪು ಇಲ್ಲಪ್ಪ. ನೀವೊಂದು ಕೆಲಸ ಮಾಡಿ, ನಾಳೆ ನಮ್ಮ ಆಫೀಸಿಗೆ ಬನ್ನಿ. ನಿಮಗೆ ಸೂಕ್ತವಾದ ಜವಾಬ್ದಾರಿನ ನಾನು ಕೊಡ್ತೀನಿ. ನೀನು ನನ್ನ ಹತ್ರ ಕ್ಷಮೆ ಕೇಳಿದ್ರೆ ತಪ್ಪಾಗತ್ತಪ್ಪ. ನಾನೇ ಖುದ್ದಾಗಿ ನಿನಗೆ ಕ್ಷಮೆ ಕೇಳಬೇಕು. ನಿಮಗೆ ಹೇಳ್ದೆ ನಿಮ್ಮ ಮನೆಯಲ್ಲೇ ವಾಚ್ಮನ್ ಕೆಲಸಕ್ಕೆ ಸೇರಿಕೊಂಡು ತಪ್ಪು ಮಾಡಿಬಿಟ್ಟೆ. ಏನೋ ಹೊಟ್ಟೆ ಪಾಡಗೋಸ್ಕರ ವಾಚ್ಮನ್ ಕೆಲಸಕ್ಕೆ ಸೇರಿ ನಿಮ್ಮ ಗೌರವಕ್ಕೆ ಧಕ್ಕೆ ತಂದ್ಬಿಟ್ಟೆ. ಆದರೂ ನೀವು ನನಗೆ ಪ್ರೀತಿ ತೋರಿಸಿದ್ದೀರಾ, ಕಾಳಜಿ ತೋರಿಸಿದ್ದೀರಾ. ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ಮತ್ತೆ ವಿಕ್ಕಿ ನನ್ನ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇದನ್ನು ಮೀರಿ ನಾನೇನಾದರೂ ನಿರೀಕ್ಷೆ ಮಾಡಿದ್ರೆ ಅದು ನನ್ನ ಕಡೆಯಿಂದ ತಪ್ಪಾಗುತ್ತೆ. ನನ್ನ ತೋಳಲ್ಲಿ ಶಕ್ತಿ ಇದೆ, ಇನ್ನೂ ರಟ್ಟೆ ಗಟ್ಟಿಯಾಗಿದೆ. ನಾನು ಎಲ್ಲಾದರೂ ಬೇರೆ ಕಡೆ ಕೆಲಸ ಹುಡುಕೋತೀನಿ. ನೀವು ನನ್ನ ಮೇಲಿಟ್ಟಿರೋ ಅಭಿಮಾನಕ್ಕೆ ನಾನು ಆ ದೇವರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ. ಆ ದೇವರು ನಿಮ್ಮಿಬ್ಬರು
ನನ್ನನ್ನ ಕ್ಷಮಿಸ್ಬಿಡಿ ಸರ್. ನೀವ್ ಯಾರು ಅಂತ ಗೊತ್ತಿಲ್ಲದೆ ನೀನು ತಾನು ಅಂತ ಎಲ್ಲ ಕರೆದ್ಬಿಟ್ಟೆ ನಿಮ್ಮನ್ನ. ಆರ್ತಿ ಮೇಡಮ್ ಅಮೂಲ್ಯ ಮೇಡಮ್ ತಂದೆ ಅಂತ ಗೊತ್ತಿರಲಿಲ್ಲ ಸರ್. ನೀವ್ ಯಾಕೆ ಮಾಸ್ಕ್ ಹಾಕೊಂಬತ್ತಿದ್ರಿ ಅಂತ ಇವಾಗ ಗೊತ್ತಾಯ್ತು. ನಾನಿನ್ ಬರ್ತೀನಪ್ಪ. ಅನ್ಕೊಂಡಿರ್ಲಿಲ್ಲಪ್ಪ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಪ್ಪ. ಇಲ್ಲಿ ನಡೆದಿದ್ದೆಲ್ಲ ಕನಸು ಅಂತ ಮರ್ತ್ಬಿಡು ಪ್ಲೀಸ್. ಮನಸ್ಸಲ್ಲಿ ಇಟ್ಕೊಂಡು ಚಿಂತೆ ಮಾಡಬೇಡ. ನಾನಿಲ್ಲಿ ನಡೆದಿರೋದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹೊರತು ಮರೆಯೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಅಪ್ಪ. ಹೌದು ಮಗಳೇ, ನಾನಿಲ್ಲಿಗೆ ವಾಚ್ಮ್ಯಾನ್ ಆಗಿ ಬರಬೇಕಾದ್ರೆ ಅರ್ಧ ಮನಸ್ಸಿನಿಂದ ಬಂದೆ. ಆದರೆ ಹೋಗ್ಬೇಕಾದ್ರೆ ತುಂಬ ಖುಷಿಯಿಂದ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಈ ಮನೆಯಲ್ಲಿ ನನ್ನ ಮಕ್ಕಳು ಎಷ್ಟು ಸಂತೋಷವಾಗಿದ್ದಾರೆ. ಹಳೆಯಂದ್ರು ನನ್ನ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನನ್ನ ಮಕ್ಕಳ ಸ್ಥಾನಮಾನ ಈ ಮನೆಯಲ್ಲಿ ಏನು ಅಂತ ನಾನು ನನ್ನ ಕಣ್ಣಾರೆ ನೋಡಿದೆ. ಅಷ್ಟೇ ಅಲ್ಲ, ಅಕ್ಕ ತಂಗಿ ಜಗಳನೂ ನೋಡಿದೆ. ಅಷ್ಟೇ ಬೇಗ ಒಂದಾಗೋದನ್ನು ನೋಡಿದೆ. ಎಲ್ಲಿ ನೀವಿಬ್ರು ಶ್ರೀಮಂತರ ಮನೆ ಸೊಸೆಯಾಗಿ ಬಂದ ಮೇಲೆ ಬದಲಾಗ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವಿಬ್ರು ಬದಲಾಗ್ಲೇ ಇಲ್ಲ. ಬಡತನದಲ್ಲಿ ಹೇಗಿದ್ರೋ ಸಿರಿತನದಲ್ಲೂ ಹಾಗೇ ಇದ್ದೀರಾ. ನಿಮ್ಮಿಬ್ರು ನೋಡಿದ್ರೆ ಸಂತೋಷ ಆಗ್ತಾ ಇದೆ. ನಿಮ್ಮನ್ನು ನನ್ನ ಮಕ್ಕಳು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಪ್ಲೀಸ್ ಅಪ್ಪ, ಈ ಥರ ಎಲ್ಲ ಮಾತಾಡಬೇಡಿ. ನಿಮ್ಮಂಥ ಮಕ್ಕಳು ಎಲ್ಲ ತಂದೆ ತಾಯಿಗೂ ಸಿಗೋದು ತುಂಬ ಕಷ್ಟ. ನಾನೇ ವಾಚ್ಮನ್ ಅಂತ ಗೊತ್ತಾದ್ರು ಎಲ್ಲಿ ನನಗೆ ಆ ವಿಷಯ ಗೊತ್ತಾದರೆ ನಾನು ಬೇಜಾರು ಮಾಡ್ಕೋತೀನೋ, ಅಥವಾ ಅದೇ ವಿಷಯ ಬೇರೆಯವ್ರಿಗೆ ಗೊತ್ತಾದರೆ ನನಗೆಲ್ಲ ಅವಮಾನ ಆಗುತ್ತೆ ಅಂತ ನಿನಗೆ ಗೊತ್ತಿರೋ ವಿಷಯನೂ ನೀನು ಗೌಪ್ಯವಾಗಿಟ್ಟೆ. ಅಪ್ಪನಿಗೆ ಚಳಿಯಾಗಬಾರ್ದು ಅಂತ ಬೆಡ್ಶೀಟ್ ಕೊಟ್ಟೆ. ತಲೆನೋವು ಬಂದಾಗ ಕಾಫಿ ಮಾಡಿಕೊಟ್ಟೆ. ಎಷ್ಟೋ ಸಲ ಸಿಗಾಕೊಳ್ಳೋ ಸಾಧ್ಯತೆ ಇದ್ದಾಗ ಅಪ್ಪ ಅನ್ನೋ ಕಾರಣಕ್ಕೆ ನೀನು ನನ್ನ ಬಚಾವ್ ಮಾಡಿದೆ. ಇದನ್ನೆಲ್ಲ ನೆನಪು ಮಾಡಿಕೊಂಡಾಗ ನನಗೆ ತುಂಬ ಖುಷಿ ಆಗುತ್ತೆ. ನಾನೇ ನಿಮ್ಮಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ರೀತಿಯಲ್ಲಿ ನಾನು ತುಂಬ ಅದೃಷ್ಟಶಾಲಿ. ನಾನು ಈ ಮನೇಲಿ ಕೆಲಸ ಮಾಡಿದ ಪ್ರತಿ ಕ್ಷಣನೂ ನೆನ್ಪಿಟ್ಕೋತೀನಿ. ಯಾವ ಕ್ಷಣನೂ ಮರೆಯೋದಿಲ್ಲ. ಹಾಗೆ ನಿನ್ನ ಥರದ ಮಗಳು ಪ್ರತಿ ತಂದೆಗೂ ಸಿಗಲಿ ಅಂತ ಭಗವಂತನಲ್ಲಿ ಬೇಡ್ಕೋತೀನಿ. ಯಾಕೆ ಅಂದರೆ ಎಲ್ಲರ ಮುಂದೆ ಕಳ್ಳಂತರ ಸಿಗಾಕೊಂಡು ಒಬ್ಬಂಟಿಯಾಗಿ ನಿಂತಾಗ ತಾಯಿ ಮಗನ್ ಸಂತೈಸೋ ಥರ ಅಪ್ಪ ನಿನ್ನ ಜೊತೆ ನಾನಿದ್ದೀನಿ ಅಂತ ಪಕ್ಕದಲ್ಲಿ ನಿಂತ್ಕೊಂಡು ಧೈರ್ಯ ಹೇಳಿದೆಯಲ್ಲ, ಆಗ ಅವ್ರುಗಳು ಕೇಳೋ ಯಾವ ಪ್ರಶ್ನೆಗೆ ಬೇಕಾದರೂ ಉತ್ತರ ಕೊಡಬಲ್ಲೆ ಅನ್ನೋ ಧೈರ್ಯ ಬಂತು. ನೀವು ಬರೀ ನನ್ನ ಮಕ್ಕಳಲ್ಲಮ್ಮ, ನನ್ನ ಜೀವನ ಎಲ್ಲ ನೀವೇ. ನೀವಿರೋವರೆಗೂ ಈ ಅಪ್ಪ ಯಾವತ್ತೂ ಒಂಟಿ ಆಗೋದಿಲ್ಲ. ಅಪ್ಪ ನನ್ನ ಅಪ್ಪ, ಅಪ್ಪ ಎಂದರೆ ಅನುರಾಗ, ಅಪ್ಪಿಕೊಳ್ಳುವ ಅನುವಾಗ, ತ್ಯಾಗ ಪ್ರೀತಿಯ ಸಂಯೋಗ, ಗಮನಿಸಬಹುದು ನಗುವಾಗ. ಕೋಟಿ ಕೋಟಿ ಜನುಮ ಕಳೆದರು ಅಪ್ಪ ತಾನೇ ಮೊದಲ ದೇವರು. ಹಾಗಾದ್ರೆ ಈಗ ಏನ್ ಮಾಡೋದಮ್ಮ? ಅಪ್ಪನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಅಮ್ಮ, ಈಗ ಕಾಲ್ ಮಾಡಿ ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅಪ್ಪ ಆಲ್ರೆಡಿ ಹೋಗಿರ್ತಾರೆ. ಹೋಗಿರಬಹುದು, ಆದ್ರೆ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ಅಮ್ಮ, ಅಮ್ಮ ಕೇಳಿದ್ರೆ ಹೇಗೆ? ಹೇಗೋ ಅವಳಿಗೆ ಅಪ್ಪ ವಾಚ್ಮನ್ ಕೆಲಸ ಮಾಡ್ತಿದ್ರು ಅಂತ ಗೊತ್ತಲ್ವಾ? ಹ್ಞೂ ಅಮ್ಮ, ಕರೆಕ್ಟು. ಫೋನ್ ಕೊಡು, ನಾನು ಕೇಳ್ತೀನಿ. ಅಪ್ಪ, ಯಾಕಪ್ಪ ಹೀಗೆ ಮಾಡಿದ್ರಿ? ನೀವ್ ಹೇಗ್ ಮಾಡ್ಬೋದಾ? ನೀವು ನಮಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದೀರಪ್ಪ.
ಇನ್ಮೇಲಿಂದ ಈ ತರ ಕಷ್ಟಪಡೋದೆಲ್ಲ ಬೇಡ. ನಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಪ್ಪ. ರೀ ಅಮೂಲ್ಯ ಮೆಸೇಜ್ ಮಾಡಿದ್ಲು ರೀ. ರೀ ಏನಾಯ್ತು ರೀ? ಏನಾಗಬಾರ್ದು ಅಂತ ಅಂದ್ಕೊಂಡಿದ್ನು ಅದೇ ಆಯ್ತು ಪರಿ. ನೀವಿಂತ ಕೆಲಸ ಮಾಡಿ ನಮ್ಗೆ ಕೆಟ್ಟ ಹೆಸರು ತಂದ್ಬಿಟ್ರಿ. ಇತಿಹಾಸದಲ್ಲಿ ಇದೇ ಮೊದಲನೇ ಸಲ ಅನ್ಸುತ್ತೆ ಹೆಣ್ಮಕ್ಳು ಸೇರಿರೋ ಮನೆಯಲ್ಲೇ ಅಪ್ಪನೇ ವಾಚ್ಮನ್ ಕೆಲಸ ಮಾಡ್ತಾರೆ. ಹೌದಾ? ಇಷ್ಟೆಲ್ಲ ಆಯ್ತಾ? ಹಾಗಾದ್ರೆ ಮುಂದೇನ್ ಮಾಡ್ಬೇಕು ಅಂತೀರಾ? ನಮಗೆ ಪ್ರತಿ ಸಲ ಅವಮಾನ ಆದಾಗ್ಲೂ, ನಾನು ಪ್ರತಿ ಸಲ ಕೆಲಸ ಕಳ್ಕೊಂಡಾಗ್ಲೂ ಆ ದೇವರೇ ಕಾಪಾಡಿದ್ದ. ಈ ಸಲನೂ ಆ ದೇವರೇ ಕಾಪಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಬಿಟ್ರೆ ನನಗೆ ಬೇರೆ ಯಾವ ದಾರಿನೂ ಉಳಿದಿಲ್ಲ ಪರಿ. ರೀ ಮಕ್ಕಳು ಅಳಿಯಂದ್ರು ಏನಂದ್ರು? ಪಾಪ ಅವರೇನು ಹೇಳ್ತಾರೆ, ಅಪ್ಪನ ಪರವಾಗಿ ಮಾತಾಡೋ ಜಾಗದಲ್ಲಿ ಮಾತಾಡಿದ್ರು. ಆದರೆ ಅಳಿಯಂದ್ರು ಮಾತ್ರ ನಾಳೆ ಆಫೀಸಿಗೆ ಬನ್ನಿ, ನಿಮಗೊಂದು ಸೂಕ್ತವಾದ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ನಾನೇ ಬೇಡ ಅಂತ ಹೇಳಿಬಿಟ್ಟೆ. ಹೌದಾ? ಯಾಕ್ರಿ ಬೇಡ ಅಂದ್ರಿ? ಅವರೇನೋ ಮೊಲ್ಲಾಜಿಗೆ ಬಿದ್ದು ಕರೀತಾರೆ, ನಾವು ಅವ್ರು ಕರೆದ ತಕ್ಷಣ ಹೋಗೋದಕ್ಕಾಗೋದಿಲ್ಲ. ಯಾಕೆಂದರೆ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಕೆಲಸಗಾರರಿಗೆಲ್ಲ ನಾನೇ ಅವ್ರ ಮಾವ ಅಂತ ಗೊತ್ತಾಗತ್ತೆ. ಆಗ ಇನ್ನೂ ಹೆಚ್ಚಿಗೆ ಮುಜುಗರ ಅನುಭವಿಸ್ಬೇಕಾಗತ್ತೆ. ಅಳಿಯಂದ್ರಿಗೂ ತುಂಬ ಹಿಂಸೆ ಆಗತ್ತೆ. ಇಷ್ಟೆಲ್ಲ ಆದಮೇಲೆ ಅವ್ರ ಗೌರವ ಕಡಿಮೆ ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಬೇಡ ಅಂತ ಹೇಳಿ ಬಂದ್ಬಿಟ್ಟೆ. ಒಳ್ಳೇದೇ ಮಾಡಿದ್ರಿ ಬಿಡಿ. ಆ ಭಗವಂತ ಏನಾದರೂ ಒಂದು ದಾರಿ ತೋರಿಸ್ತಾನೆ. ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದ್ದೇ ಇದೆ ಪರಿ. ಆದರೆ ನಾನು ನಾಳೆ ಹೋಗೋ ಮನೆ ನನ್ನ ಮಕ್ಕಳು ಇರೋ ಮನೆ ಆಗಿರಲ್ವಲ್ಲ ಅನ್ನೋ ಚಿಂತೆ ಅಷ್ಟೆ. ಮೊದಲು ನಾನು ಯಾಕಾದರೂ ಮಕ್ಕಳ ಮನೆಗೆ ವಾಚ್ಮನ್ ಆಗ್ಬೋದೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಆಮೇಲೆ ಅವರು ಸಂತೋಷವಾಗಿರೋದನ್ನು ನೋಡಿ ನೋಡಿ ರೂಢಿಯಾಗೋಯ್ತು. ಅದೊಂಥರ ಹಿತವಾದ ಸಮಾಧಾನ ಕೊಡ್ತಾ ಇತ್ತು. ನನ್ನ ಅಸ್ತಿತ್ವನ ಹುದುಗಿಡೋದು ನಡೀತಾನೆ ಇತ್ತು. ನನ್ನ ಮಕ್ಕಳು ನನ್ನ ಕಣ್ಮುಂದೆನೇ ಇದ್ದಾರೆ ಅನ್ನೋ ದೊಡ್ಡ ಸಮಾಧಾನ ನನಗಿತ್ತು. ಪರಿ, ಅವ್ರನ್ನ ನೋಡದೆ ನನಗಿರೋದಕ್ಕಾಗೋದಿಲ್ಲ ಪರಿ. ತುಂಬ ಕಷ್ಟ ಆಗುತ್ತೆ. ಮನ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು. ಕೇಳಿದ್ದನ್ನ ಮರ್ತು ಬಿಡ್ಬೋದು ವೇದಾಂತ್, ನೋಡಿರೋದನ್ನ ಮರೆಯೋದಕ್ಕಾಗಲ್ಲ. ಯಾವಾಗಲೂ ಮನಸ್ಸಲ್ಲಿ ಕಾಡ್ತಾನೆ ಇರುತ್ತೆ. ಅದು ಸರಿ, ಮಂಜು ಅಪ್ಪ ನಮ್ಮ ಮನೇಲಿ ನೈಟ್ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಿರೋದು ನಿಮ್ಗೆ ಗೊತ್ತಿತ್ತು ತಾನೆ? ಆದ್ರೂ ನೀನು ನಂಗೆ ಯಾಕೆ ಮೊದಲೇ ಹೇಳಿಲ್ಲ? ಅಪ್ಪ ಆಟೋ ಓಡಿಸ್ತಿದ್ದಾರೆ ಅಂತ ಗೊತ್ತಿತ್ತು ಅಲ್ವಾ ನಿಂಗೆ? ನೀನು ಯಾಕೆ ಹೇಳಿಲ್ಲ? ನೋಡು ಬಜಾರಿ, ಪ್ರತಿಯೊಬ್ಬರ ಜೀವನದಲ್ಲಿ ರಿಟೈರ್ಮೆಂಟ್ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಮಂಜು ಅಪ್ಪ ರಿಟೈರ್ಡ್ ಆದ್ರೂ ದುಡ್ಡಿಗೆ ಯಾರ ಹತ್ರನೂ ಕೈ ಚಾಚಬಾರ್ದು ಅಂತ ಸ್ವಾಭಿಮಾನದಿಂದ ಆಟೋ ಓಡಿಸಿದ್ದಾರೆ, ನೈಟ್ ವಾಚ್ಮನ್ ಕೆಲಸ ಮಾಡಿದ್ದಾರೆ. ಅವರು ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ನನಗೆ ಅವ್ರ ಮೇಲೆ ಗೌರವ ಇನ್ನೂ ಜಾಸ್ತಿ ಆಯ್ತು. ಆದ್ರೆ ನೀನವ್ರ ಮಗಳು. ಮಂಜು ಅಪ್ಪ ಈ ವಯಸ್ಸಲ್ಲಿ ಆಟೋ ಓಡಿಸ್ತಿದ್ದಾರೆ ಅಂತ ನಿನಗೆ ಗೊತ್ತಾದ್ರೆ ನಿನ್ ಕೈಲಿ ಖಂಡಿತವಾಗ್ಲೂ ಅದನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಗವರ್ಮೆಂಟ್ ರಿಟೈರ್ಮೆಂಟ್ ಏಜ್ ಅಂತ ಫಿಕ್ಸ್ ಮಾಡಿರೋದೆ ವಯಸ್ಸಾದ್ಮೇಲೆ ಕೆಲಸ ಮಾಡಬಾರ್ದು, ಮನೇಲಿ ಹೆಂಡತಿ ಮಕ್ಕಳ ಜೊತೆ ರೆಸ್ಟ್ ತಗೊಳ್ಬೇಕು, ಎಂಜಾಯ್ ಮಾಡಬೇಕು ಅಂತ. ಆದ್ರೆ ಮಂಜು ಅಪ್ಪ ರಿಟೈರ್ಮೆಂಟ್ ಆದ್ರು ರೆಸ್ಟ್ ತಗೊಳ್ತಿಲ್ಲ,
ಇನ್ನೂ ಕೆಲಸ ಮಾಡ್ತಿದ್ದಾರೆ. ಈ ವಿಚಾರ ನಿಮ್ಗಳಿಗೆ ಗೊತ್ತಾದ್ರೆ ನಿಮ್ಮೆಲ್ಲರಿಗೂ ನೋವಾಗುತ್ತೆ ಅಂತ ನನಗೆ ಅನಿಸ್ತು. ಅದಕ್ಕೆ ವಿಷಯ ನಿನ್ನ ಹತ್ರ ಮುಚ್ಚಿಟ್ಟೆ. ಮಿಡಲ್ ಕ್ಲಾಸ್ ಅಪ್ಪಂದ್ರಿಗೆ ರಿಟೈರ್ಮೆಂಟ್ ರೆಸ್ಟ್ ಅಂತೆಲ್ಲ ಇರಲ್ಲ ವೇದ ಅಂತ. ಅವ್ರಿಗೇನಿದ್ರು ಫ್ಯಾಮಿಲಿ ಕಮಿಟ್ಮೆಂಟ್ ಅಷ್ಟೇ ಇರುತ್ತೆ. ಆದ್ರೂ ನಮ್ಮಪ್ಪ ನಮ್ಮ ಲೈಫಿಗೆ ರಿಯಲ್ ಹೀರೋ. ಡೇ ಟೈಮಲ್ಲಿ ಆಟೋ ಓಡಿಸಿ ನೈಟ್ ಟೈಮಲ್ಲಿ ವಾಚ್ಮನ್ ಕೆಲಸ ಮಾಡೋದು ಅಂದ್ರೆ ಏನು ತಮಾಷೆನಾ? ನಮ್ಮಪ್ಪ ಕ್ಲಾಸ್ಗೂ ಸೈ ಮಾಸ್ಗೂ ಸೈ, ನೀವೆಲ್ಲ ಅವ್ರ ಮುಂದೆ ವೇಸ್ಟ್. ಅಂದ್ರೆ ನಮ್ಮಪ್ಪ ಮಾಡೋ ಕೆಲಸನ ನಿನಗೆ ಮಾಡೋಕ್ಕಾಗತ್ತಾ? ಅವ್ರು ಕಷ್ಟಪಡೋ ಥರ ನಿನಗೆ ಕಷ್ಟಪಡೋಕ್ಕಾಗತ್ತಾ? ನಿನ್ ಕೈಲಾಗಲ್ಲ ಬಿಡು. ಬಜಾರಿ, ನನ್ನನ್ನು ಅಷ್ಟು ಈಸಿಯಾಗಿ ತಗೊಳ್ಬೇಡ. ನನ್ನ ತಾಕತ್ತೇನು ಅಂತ ಗೊತ್ತಿದೆ ತಾನೆ. AC ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡ್ದಂಗಲ್ಲ. ಕೊರಿಯೋ ಚಳಿಲಿ ಸುರಿಯೋ ಮಳೆಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೈಟ್ ಹೊತ್ತು ವಾಚ್ಮನ್ ಕೆಲಸ ಮಾಡ್ಬೇಕು. ಅವಾಗ ಗೊತ್ತಾಗುತ್ತೆ ತಾಕತ್ ಅಂದ್ರೆ ಏನು ಅಂತ. ಏನ್ ಹಂಗ್ ನೋಡ್ತಿದ್ಯಾ? ತಾಕತ್ ಬಗ್ಗೆ ಮಾತಾಡ್ತಿದ್ಯಲ್ಲ, ನೋಡು, ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದೀನಿ, ನಿನ್ನ ವಾಚ್ ಮಾಡ್ತಿದ್ದೆ. ನಂಗೆ ನಾಚಿಕೆ ಆಗತ್ತೆ. ಓಹೋ, ರೌಡಿ ಬೇಬಿಗೂ ನಾಚಿಕೆ ಆಗತ್ತಾ? ಯಾಕೆ, ನಾನು ಹುಡುಗಿ ಅಲ್ವಾ? ಅಲ್ಲ. ಮತ್ತೆ ನಾನು ಹೇಳ್ತೀನಿ. ಅದಿತಿ, ಎಲ್ಲಿಗಮ್ಮ ಹೋಗ್ತಾ ಇದೆಯಾ? ಅಪ್ಪ, ಅದೇ ನಾಟಕದ ಪ್ರಾಕ್ಟೀಸು. ನಿಮ್ಮಪ್ಪ ನಿಮ್ಮಷ್ಟು ಬುದ್ಧಿವಂತ ಅಲ್ಲದೆ ಇರಬಹುದು, ಆದರೆ ನಿಮ್ಮ ಮನಸ್ಸುಗಳನ್ನು ಅರ್ಥ ಮಾಡ್ಕೊಳ್ಳದೆ ಇರೋಷ್ಟು ದೊಡ್ಡ ಅಲ್ಲ. ಇಲ್ಲಪ್ಪ, ನಿಜವಾಗ್ಲೂ ನಾಟಕದ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೀವಿ. ಸಮಾನಾಂತರವಾಗಿ ಸಾಗೋ ಸರಳ ರೇಖೆಗಳು ಅನಂತದಲ್ಲೆಲ್ಲೋ ಒಂದು ಕಡೆ ಒಂದನ್ನೊಂದು ಭೇದಿಸ್ತವೆ ಅಂತಾರೆ. ಅದೇ ರೀತಿ ಶುರು ಆಗಿರೋ ನಾಟಕಕ್ಕೆ ತೆರೆ ಬೀಳುತ್ತೆ. ಬೀಳಲೇಬೇಕು, ಬಿದ್ದೇ ಬೀಳುತ್ತೆ. ಅದೇ ಥರ ತೆರೆ ಬಿದ್ದ ಮೇಲೆ ನಾಟಕನ ಮುಂದುವರಿಸಬಾರ್ದಮ್ಮ. ಅಪ್ಪ, ಅದು ನೋಡ್ಕಂದ, ನಾಟಕ ಪ್ರಾಕ್ಟೀಸು ಅಂತ ಸುಳ್ಳು ಹೇಳಿ ಮತ್ತೆ ಸುಹಾಸಿನಿ ಮನೆಗೆ ಹೋಗೋದಕ್ಕೆ ಪ್ರಯತ್ನ ಪಡಬೇಡ. ಸುಳ್ಳಿಗೆ ಆಯಸ್ಸು ಕಮ್ಮಿ. ಅಪ್ಪ, ನಿಮ್ಗಿದೆಲ್ಲ ಆಕಾಶನ ನೋಡೋದಕ್ಕೆ ಸರತಿ ಸಾಲಲ್ಲಿ ನಿಂತು ಜನಜಂಗುಳಿಗಳ ನಡುವೆ ಒದ್ದಾಡೋ ಅವಶ್ಯಕತೆ ಇಲ್ಲ ಮಗಳೇ. ತಲೆ ಎದ್ದು ನೋಡಿದ್ರೆ ಸಾಕು, ಕಾಣುತ್ತೆ. ನಿನ್ನ ಆಸೆನ ನಾನು ನೆರವೇರಿಸೋದಕ್ಕೆ ಆಗ್ಲಿಲ್ಲ ಮಗಳೇ. ನಿನ್ನ ಕನಸನ್ನ ಇಲ್ಲಿಗೆ ಕೊಂದುಬಿಡು. ವಿಕ್ರಾಂತ್, ಆರ್ತಿ, ನಾನು ನಿಮ್ಮಿಬ್ಬರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಹೌದಾ? ಏನದು ಅಗ್ರಜ? ನೀವಿಬ್ರು ಅಪ್ಪ ಅಮ್ಮ ಅಂತಿದ್ದೀರಾ? ಹೌದು ಬಾವಾ. ಅಮ್ಮು, ನಿಜನೇನೆ? ಕಂಗ್ರಾಟ್ಸ್ ರೊಡಿನದ್ನಿ, ಕಂಗ್ರಾಟ್ಸ್ ಅಗ್ರಜ. ಇನ್ ಮನೇಲಿ ನೆಕ್ಸ್ಟ್ ಡಬಲ್ ಟ್ರಬಲ್ ಟ್ರಬಲ್. ನನ್ಗಂತೂ ನಂಬಕ್ಕೆ ಆಗ್ತೀರಾ. ಹೌದು, ಈ ವಿಷಯ ನಮ್ಮಂಗೆ ಹೇಳ್ದೆ ಅಲ್ವಾ? ಅಗ್ರಜ, ಒಂದ್ ನಿಮಿಷ ಇರು. ಇದೇ ಖುಷಿಲಿ ಮನೇಲಿ ಎಲ್ರಿಗೂ ಸ್ವೀಟ್ ಹಂಚ್ ಬರ್ತೀನಿ. ಬಾವಾ ಬಾವಾ ಬಾವಾ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ರೊಡಿನದ್ನಿ, ಇನ್ನೂ ಏನಾದರೂ ಗುಡ್ ನ್ಯೂಸ್ ಬಾಕಿ ಇದೆಯಾ? ಟ್ವಿನ್ಸಾ? ಬಾವಾ, ನಾವ್ ಅಪ್ಪ ಅಮ್ಮ ಆಗ್ತಿರೋದು ನಿಜ, ಆದ್ರೆ ನಮ್ಮ ಮಗುಗಲ್ಲ, ನಿಮ್ಮ ಮಗುಗೆ. ಅಂದ್ರೆ ಏನ್ ಹೇಳ್ತಿದ್ಯಾ? ನಿನ್ ಮಾತಿನ ಅರ್ಥ ಏನು? ಬಾಬಾ, ನಾವ್ ಅಪ್ಪ ಅಮ್ಮ ಆಗ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಮಗುನೇ ಆಗ್ಬೇಕು ಅಂತೇನಿಲ್ಲ. ನಿಮ್ಮಗೂ ಕೂಡ ನಮ್ದೇನೆ ಅಲ್ವಾ, ಆ ಅರ್ಥದಲ್ಲಿ ಹೇಳ್ದೆ ಅಷ್ಟೇ. ರೌಡಿನಾದ್ನಿ, ಆದ್ರೂ ಈ ತರ ನಾ ಶಾಕ್ ಕೊಡೋದು? ನೀವೇನಾದ್ರೂ ಅನ್ಕೊಳ್ಳಿ ಬಾಬಾ, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾವಿಬ್ರು ಅಪ್ಪ ಅಮ್ಮನ ಸ್ಥಾನದಲ್ಲಿ ಇರ್ತೀವಿ. ನಾನಂತೂ ಇವಾಗ್ಲೇ ಡಿಸೈಡ್ ಮಾಡ್ಬಿಡ್ತೀನಿ, ಆ ಮಗು ಏನಾದ್ರೂ ನಮ್ಮಿಬ್ರನ್ನ ದೊಡ್ಡಮ್ಮ ದೊಡ್ಡಪ್ಪ ಅಂತ ಕರೆದ್ರೆ ನಾನಂತೂ ಸುಮ್ಮನಿರಲ್ಲ. ಆ ಮಗು ನಮ್ಮಿಬ್ರನ್ನು ಅಪ್ಪ ಅಮ್ಮ ಅಂತಾನೆ ಕರಿಬೇಕು. ರೌಡಿನಾದ್ನಿ, ಆ ದಿನ ಇನ್ನೂ ತುಂಬಾ ದೂರ ಇದೆ.
ಆಮೇಲೆ ನೋಡ್ಕೊಂಡ್ರಾಯ್ತು. ಅಗ್ರಜ, ನೀನೇನೋ ಹೇಳ್ಬೇಕು ಅಂತ ಅಂದಲ್ಲ, ಏನೇನು? ಈ ರೀತಿ ಹೇಳ್ತಿದ್ದೀನಿ ಅಂತ ನನ್ನ ತಪ್ಪು ತಿಳ್ಕೊಳೋದಕ್ಕೆ ಹೋಗ್ಬಿಡಿ. ಇನ್ಫ್ಯಾಕ್ಟ್ ಈ ವಿಚಾರ ನಾನು ನಿಮ್ಮ ಹತ್ರ ಮೊದಲೇ ಡಿಸ್ಕಸ್ ಮಾಡಬೇಕಿತ್ತು. ಆಗ್ಲಿಂದ ಸುಮ್ಮನೆ ಕನ್ಫ್ಯೂಷನ್ ಮಾಡ್ತಿದ್ದೀರಾ ಬಾಬಾ, ವಿಷಯ ಏನು ಅಂತ ಹೇಳಿ. ಅದಿತಿಗೆ ಮದುವೆ ಮಾಡಬೇಕು ಅಂತ ಅಪ್ಪ ಅಮ್ಮ ಡಿಸೈಡ್ ಮಾಡಿದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ಹುಡುಗನ್ ಕೂಡ ನೋಡಿದ್ದಾರೆ. ನೆನ್ನೆ ಹೆಣ್ಣು ನೋಡೋ ಶಾಸ್ತ್ರ ಕೂಡ ಆಯ್ತು. ನಾನು ಅಮೂಲ್ಯ ಹೋಗಿದ್ವಿ.